ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಬ್ಲಾಗರ್ ರಂಜಿತಾ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗುರುವಾರದ ಒಂದು ವ್ಲಾಗನ್ನ ಹಾಕ್ತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ, ಯಾವ ದೇವಸ್ಥಾನ ಅಂತ ಆಲ್ರೆಡಿ ನೀವು ನೋಡಿರ್ತೀರ. ಸೊ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಳಗ್ಗೆ ನಾನು ಉಟ್ಕೊಂಡಿದ್ದಂಥ ಬ್ಲೂ ಕಲರ್ ಸ್ಯಾರಿ ಅದು ಸ್ವಲ್ಪ ಶೇಡ್ ಆಗಿಬಿಟ್ಟಿತ್ತು, ಬಿಸಿಲಿಗೆ ಹಾಕಿಬಿಟ್ಟು ಅದನ್ನು ಮತ್ತೆ ಸ್ಯಾರಿ ಚೇಂಜ್ ಮಾಡಿಕೊಂಡು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ನಾವು ಅಂದ್ಕೊಂಡ್ವಿ ಒಂದು 8:30-9 ಗಂಟೆಗೆ ಹೊರಡೋಣ ಅಂತ. ಯಾಕಂದರೆ ನಾವು ಇರೋ ಊರಲ್ಲಿ ತುಂಬ ಅಂದರೆ ತುಂಬಾ ದೂರ ಆಗುತ್ತೆ, ತುಂಬಾ ಡಿಸ್ಟೆನ್ಸ್ ಇದೆ ನಮಗೂ ಆ ದೇವಸ್ಥಾನಕ್ಕೂ. ಇನ್ನು ಹೋಗಲೇಬೇಕಾಗಿತ್ತು. ಯಾಕಂದರೆ ನಮ್ಮ ಆಂಟಿಯವರು ಅಲ್ಲಿಗೆ ಹೋಗಿ ಬಂದಮೇಲೆ ಮನೆಯೆಲ್ಲ ಅವ್ರು ಕಟ್ಟೋದಕ್ಕಾಗಿದ್ದು. ಅವ್ರದ್ದು ಹರಕೆ ಇತ್ತು. ಸೊ ಗೃಹ ಪ್ರವೇಶ ಆಗಿ ಅಲ್ಲಿ ತುಂಬ ದಿನ ಆಯ್ತಲ್ವ, ಹೋಗಬೇಕು, ಬರ್ತೀಯಾ ಅಂತ ಕೇಳ್ತಾನೇ ಇದ್ದರು. ಸೊ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಕೂಡ ನೋಡಿರಲಿಲ್ಲ. ಎಲ್ಲೋ ಒಂದು ಸರಿನೇನೋ ಹಿಂಗೆ ಬಂದಿದ್ದೆ ಅಪ್ಪನ ಜೊತೆ, ಅಷ್ಟೇ. ನಾನು ಜಾಸ್ತಿ ಹೋಗಿರಲಿಲ್ಲ ಅಲ್ಲಿಗೆ. ಹಾಗೆ ಅಮ್ಮನೂ ಕೂಡ ಬರ್ತೀನಿ ಅಂದರು, ಅಪ್ಪ ಬರ್ತೀನಿ ಅಂದರು. ಆದರೆ ಬರೋದಕ್ಕಾಗಲಿಲ್ಲ. ಯಾಕಂದರೆ ನಾವು ಕರೆಕ್ಟಾಗಿ ಅವರು ಅಂಗಡಿ ಬಾಗಿಲು ತೆಗಿಯೋ ಟೈಮ್ನಲ್ಲೇ ಹೋದ್ವಿ. ಸೊ ಹಾಗಾಗಿ ಒಂದು ದಿನ ಎಲ್ಲ ಆಗುತ್ತೆ ಮಗ, ನಾನು ಬರೋದಕ್ಕಾಗಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ, ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋಗೋಣ ಅಂತ ಹೇಳಿದ್ರು. ಸೊ ಇಲ್ಲಿ ಆಂಟಿ ಮನೆ ಹತ್ರನೂ ಕೂಡ ಬಂದು ಆಂಟಿನ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರ ಒಂದು ಊರಿಗೆ ಬಂದ್ವಿ. ಸೊ ಮಧ್ಯೆ ಅಲ್ಲಿ ಇಲ್ಲಿ ಏನೇನೋ ತೊಗೊಳ್ಳೋದು, ಅದು ಇದು ಮಾಡೋದು, ಇದ್ರ ಮಧ್ಯೆನೇ ಟೈಮ್ ಹೋಗೇ ಬಿಡುತ್ತೆ. ಸೊ ನಾವು ಎಷ್ಟೋ ಸಲ ಅನ್ಕೊತೀವಿ ಈ ಟೈಮಲ್ಲಿ ಹೊರಡಬೇಕು ಅಂತ, ಅದು ಆಗೋದೇ ಇಲ್ಲ. ಎಲ್ಲ ಟೈಮಲ್ಲೂ ಹಿಂಗಾಗಲ್ಲ. ಬಟ್ ಕೆಲವೊಂದು ಟೈಮ್ನಲ್ಲಿ ನಾವು ಇಂಥ ಟೈಮ್ಗೆ ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀವಿ. ಸೊ ಆವಾಗಲೇ ಹಿಂಗಾಗ್ಬಿಡುತ್ತೆ. ಆಂಟಿಯವರಂತೂ ನಮ್ಮನ್ನು ಕಾಯ್ತಾನೇ ಇದ್ದರು. ಬರ್ತೀರಾ ಅಂದ್ಕೊಂಡು ಅವ್ರು ಆಲೇ ಮನೆಯೆಲ್ಲ ಲಾಕ್ ಮಾಡಿಕೊಂಡು ಕಾಂಪೌಂಡ್ ಹತ್ರ ಕೂತಿದ್ರು. ಸೊ ಆಮೇಲೆ ಬನ್ನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಇನ್ನು ಅಪ್ಪನ ಮನೆಗೆ ಹೋಗಿ, ಸೊ ಅಪ್ಪನಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಅವ್ರ ಹತ್ರನೂ ಸ್ವಲ್ಪ ಮಾತಾಡಿ ಮನೆಯಿಂದ ಹೊರಟಾಗಲೇ 11:30 ಆಗೋಯಿತು. ಇನ್ನು ನನ್ನ ತಂಗಿ ಪಾಪು ಯೂಶ್ವಲಾಗಿ ಅವಳು ಸ್ಕೂಲ್ಗೆ ಹೋಗ್ತಾಳೆ ಅಲ್ಲ, ಅಮ್ಮನ ಜೊತೆನೇ ಇರ್ತಾಳೆ, ಅವಳನ್ನೂ ಕರ್ಕೊಂಡು ಹೊರಟ್ವಿ. ಅವಳನ್ನ ನಾನು ಊರಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲ, ಒಂದು ವಾರದವರೆಗೂ. ಸೊ ಆ ಟೈಮಲ್ಲಿ ಅವ್ರ ಅಮ್ಮನಿಂದ ನಾವು ಕರ್ಕೊಂಡು ಹೋಗ್ಬಿಟ್ವಿ ಅನ್ನೋ ವಿಷಯಕ್ಕೆ ಪಾಪ ಅವಳು ನನ್ನ ಹತ್ರನೇ ಬರ್ತಾಯಿಲ್ಲ. ಸೊ ಯಾವಾಗಲೂ ಅವ್ರ ಅಜ್ಜಿ ಹತ್ರ, ಅಮ್ಮನ ಹತ್ರನೇ ಇರಬೇಕು. ಸೊ ಅದು ನಂಗೆ ಬೇಜಾರಾಗೋಯಿತು. ಯಾವಾಗಲೂ ನಾನು ನೋಡ್ಸಿದಂಗೆ ಬಂದುಬಿಡೋಳು. ಸೊ ಇವತ್ತು ಬರಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಆಂಟಿ ಹಾಗೆ ಹೀಗೆ ಮಾಡಿ ಎತ್ಕೊಂಡ್ರು. ಮಕ್ಳುಗಳಿಗೆ ಏನಾದರೂ ನಾಯಿ ತೋರಿಸೋದು, ಕೋಳಿ ತೋರಿಸೋದು ನೋಡ್ತಾ ಇದ್ದರೆ ಬಂದುಬಿಡ್ತಾರೆ ಅಲ್ವಾ. ಸೊ ಫೈನಲಿ ಇವಾಗ ಹೊರಟಿದ್ದೀವಿ. ತುಂಬ ದೂರ ಇದೆ, ನಿಜ ಹೇಳಬೇಕು ಅಂದರೆ ತುಂಬ ದೂರ ಇದೆ. ಸೊ ಇದು ಕೇರ್ಪೇಟೆ, ಮೈಸೂರು ಕಡೆ ಇರೋರಿಗೆ ತುಂಬ ಹತ್ತಿರ ಆಗುತ್ತೆ. ಈ ದೇವಸ್ಥಾನ ತುಂಬ ಫೇಮಸ್ ಆಗಿರೋದು ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಏನಾದ್ರೂ ಜಮೀನು ವಿಷಯಗಳೆಲ್ಲ ಕೋರ್ಟು ಕಚೇರಿಯಲ್ಲಿ ನಡೀತಾ ಇದೆ ಅಂತ ಅಂದಾಗ, ಯಾವುದಾದ್ರೂ ಜಮೀನ ಕೊಂಡ್ಕೋಬೇಕು ಅಂದಾಗ, ಸೈಟನ್ನು ತೊಗೋಬೇಕು ಅಂದಾಗ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬರೋದು. ಸೊ ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ, ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದು ಇಲ್ಲಿ ಹರಕೆನ ಮಾಡಿಕೊಂಡು ಹೋಗ್ತಾರೆ. ನಾನು 2-3 ವರ್ಷದ ಬ್ಯಾಕ್ ಅಪ್ಪ ಒಂದು ಸರಿ ಕರ್ಕೊಂಡು ಬಂದಿದ್ರು. ಆವಾಗ ಇನ್ನೂ ದೇವಸ್ಥಾನದ್ದು ಏನೂ ಕೆಲಸಗಳಾಗಿರಲಿಲ್ಲ, ಅವಾಗಿನ್ನೂ ನಡೀತಾ ಇತ್ತು. ಗರ್ಭಗುಡಿಲಿ ಮಾತ್ರ ದೇವರಿರ್ತಾರೆ, ಸೊ ಅಷ್ಟು ಮಾತ್ರ ಇತ್ತಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನೂ ಕಟ್ಟಿರಲಿಲ್ಲ. ಇವಾಗ ನೋಡೋಣ ಎಷ್ಟಾಗಿದೆ ಅಂತ ಹೋಗಿ ತೋರಿಸ್ತೀನಲ್ಲ, ನಿಮಗೂ ಗೊತ್ತಾಗುತ್ತೆ. ಹಾಗೆ ಈ ಕಡೆ ಭತ್ತನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಪಕ್ಕದಲ್ಲಿ ತ್ರಿವೇಣಿ ಸಂಗಮ. ಇದು ಇಲ್ಲಿಂದ ಸ್ಟಾರ್ಟ್ ಆಗಿರೋದು, ದೇವಸ್ಥಾನದವರೆಗೂ ಆ ಕಡೆಗೂ ಕೂಡ ಹರಿತಾ ಇರುವಂಥದ್ದು ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ. ಹಾಗೆ ನೀವು ಇಲ್ಲಿಗೆ ಹೋಗಬೇಕು ಅಂತ ಅಂದಾಗ ಯಾವ ಟರ್ನಿಂಗ್ ತೊಗೊಬೇಕು ಬಿಡಬೇಕು ಅದನ್ನೆಲ್ಲನೂ ಕೂಡ ಅವರು ಕರೆಕ್ಟಾಗಿ ಹಾಕಿದ್ದಾರೆ. ಸೊ ನೀವು ಅದನ್ನ ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ನಮಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಅಪ್ಪ ಕರ್ಕೊಂಡ್ಬಂದಿದ್ದು, ನಮ್ಮ ಮನೆಯವ್ರು ನೋಡಿರಲಿಲ್ಲ, ಯಾವಾಗಲೂ ತುಂಬ ವರ್ಷಗಳ ಹಿಂದೆ ಬಂದಿದ್ದಂತೆ ಇಲ್ಲಿಗೆ ಅವರು. ಸೊ ಹಾಗಾಗಿ ಅವ್ರಿಗೂ ರೂಟ್ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಅಂಕಲು ಕೂಡ ರೂಟ್ ಹೇಳ್ತಾಯಿದ್ರೆ, ಹಾಗೆ ಅಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ, ಬರ್ಬೋದು. ಮತ್ತು ದೇವಸ್ಥಾನದ ಹತ್ತಿರದಲ್ಲೇ ನಾವು ಅಪ್ಪ ಕರ್ಕೊಂಬಂದಾಗ ಪಾರ್ಕಿಂಗ್ ಮಾಡಿ ಅಲ್ಲೇ ಹತ್ತಿರದಲ್ಲಿ ಹೋಗಿದ್ವಿ. ಬಟ್ ಇವಾಗ ಎಷ್ಟು ದೂರದಿಂದ ನಡಿಬೇಕು ಗೊತ್ತಾ. ದೇವಸ್ಥಾನ ನೋಡಿ, ಗೋಪುರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಇರೋದು. ಇಲ್ಲಿ ಸುತ್ತಕೊಂಡು ಬರಬೇಕು, ಈ ರೀತಿ ಎಲ್ಲ ಗ್ರಿಲ್ಸ್ನ ಹಾಕಿದ್ದಾರೆ. ಈಗ ದೇವಸ್ಥಾನ ಹತ್ರ ಬಂದ್ವಿ ನೋಡಿ. ಇದು ಬಂದುಬಿಟ್ಟು ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು. ಇದು 1:30ವರೆಗೂ ಮಾತ್ರ ಇರುತ್ತೆ, ಆಮೇಲೆ ಮತ್ತೆ 3:30 ಮೇಲೆ ಓಪನ್ ಮಾಡ್ತಾರೆ.
ನಮಗೆ ಗೊತ್ತಿರಲಿಲ್ಲ. ಆಂಟಿ ಆಮೇಲೆ ಹೇಳ್ತಿದ್ದಾರೆ 1:30ಗೆ ಕ್ಲೋಸ್ ಆಗುತ್ತೆ, ಬೇಗ ಬಾ ಬೇಗ ಬಾ ಅಂತ ಹೇಳ್ಬಿಟ್ಟು. ಆಗ ಬೇಗ ಬೇಗ ಹಣ್ಣು ಕಾಯಿ ಎಲ್ಲ ತಗೊಂಡು, ಆಮೇಲೆ ತುಳಸಿ ತುಂಬಾ ಶ್ರೇಷ್ಠ ಈ ದೇವ್ರಿಗೆ. ಸೊ ಹಾಗಾಗಿ ತುಳಸಿನ ತೊಗೊಂಡ್ವಿ ಎಲ್ಲರೂ ಕೂಡ. ಬೇರೆ ಹೂ ಏನೂ ತೊಗೊಳ್ಳಿಲ್ಲ. ಇಲ್ಲಿ ಹೂನ ಬೆಳೀತಾರೆ, ಸೇವಂತಿಗೆ ಹೂನ. ಅದನ್ನು ನೆಕ್ಸ್ಟು ತೋರಿಸ್ತೀನಿ ನಿಮಗೆ. ಈ ಬೆಳೆಯೋರ ಹತ್ರ ನಾವು ತೊಗೊಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಹೂಗಳು. ಒಂದು ಸ್ವಲ್ಪನೂ ಬಾಡೋದಿಲ್ಲ. 15 ದಿನದವರೆಗೂ ಕೂಡ ಇಟ್ಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಕಾಲೆಲ್ಲ ತೊಳ್ಕೊಳ್ಳೋದಿತ್ತು. ಕಾಲೆಲ್ಲ ತೊಳ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋದ್ವಿ ಹಣ್ಕಾಯಿ ಮಾಡಿಸ್ಕೊಳ್ಳೋಣ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವರು, ಯಾಕಂದರೆ ಅಷ್ಟು ಎತ್ತರವಾಗಿದೆ ಗರ್ಭಗುಡಿಲಿ ದೇವರದು. ವರಹಸ್ವಾಮಿ ಭೂದೇವಿನ ತೊಡೆ ಮೇಲೆ ಕೂರಿಸ್ಕೊಂಡಿರುವಂಥ ದೇವರದು. ತುಂಬಾ ಒಳ್ಳೆಯದಾಗಿದೆ. ಅಲ್ಲೆಲ್ಲ ತುಂಬ ಜನ ಯಾವುದೋ ಬೇರೆ ಲ್ಯಾಂಗ್ವೇಜಸಲ್ಲೆಲ್ಲ ಮಾತಾಡ್ತಾಯಿದ್ರು, ತಮಿಳು, ತೆಲುಗು ಈ ಥರ ಎಲ್ಲ ಮಾತಾಡ್ತಾಯಿದ್ರು. ಸೊ ಅವಾಗಂತೂ ಎಲ್ಲೆಲ್ಲಿಂದ ಬರ್ತಾರೆ ಅಲ್ಲ ಜನ ಅಂತ ಹೇಳ್ಬಿಟ್ಟು, ಬೆಂಗಳೂರು ಕಡೆಯಿಂದನೂ ತುಂಬ ಜನ ಬರ್ತಿದ್ರು. ಸೊ ನಮಗೊಂಥರ ಖುಷಿ ಆಯಿತು. ಆಂಟಿ ಅದನ್ನೇ ಹೇಳಿದ್ದಾರೆ, ನೀವು ಮನೆ ಕಟ್ಟೋ ಟೈಮ್ನಲ್ಲಿ ಕಟ್ಟಬೇಕು ಅಂತ ಅಂದ್ಕೊಂಡಾಗ ಇಲ್ಲಿಗೆ ಬಂದು ಮಣ್ಣನ್ನು ತೊಗೊಂಡೋಗಿ ಪೂಜೆ ಮಾಡಿ, ಯಾವುದೇ ಅಡೆತಡೆ ಇಲ್ಲದೇ ಆರಾಮಾಗಿ ಮನೆ ಕಟ್ಕೋಬೋದು ಅಂತ. ಸೊ ನೋಡೋಣ ಮುಂದೆ ಯಾವಾಗಲಾದರೂ ಮತ್ತೆ ಹೋದಾಗ ವೀಡಿಯೋ ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ನಾವು ಅಲ್ಲಿ ಸ್ವಲ್ಪ ಏನಾದ್ರು ತಿನ್ನೋಕ್ಕೆಲ್ಲ ತೊಗೊಂಡು, ಇನ್ನು ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ. ದೇವಸ್ಥಾನದಲ್ಲಿ ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನ ಬಿಟ್ಟಾಗಲೇ 3 ಗಂಟೆ ಅನಿಸುತ್ತೆ, 2:15 3 ಗಂಟೆ ಹತ್ತತ್ರ ಆಗಿತ್ತು. ಇನ್ನು ನಮ್ಮ ಪಾಪುಗೆ ಗೊಂಬೆಗಳು ಅದು ಇದು ತೆಕ್ಕೊಡ್ತಿದ್ವಿ. ಹಂಗೆ ನಮ್ಮ ಅಂಕಲು ಕೂಡ ಒಂದು ತೆಕ್ಕೊಟ್ರು. ಸ್ಪೈಡರ್ ಮ್ಯಾನ್ ಅಂತೂ ಪಾಪುಗೆ ತುಂಬಾ ಇಷ್ಟಪಡ್ತಾಳೆ ಸ್ಪೈಡರ್ ಮ್ಯಾನ. ಅದನ್ನೇ ಹಿಡ್ಕೊಂಡು ಕೂತಿದ್ಲು. ಹಣ್ಣಂಗೆ ಕೊಡಪ್ಪ ಅದು ಅಂತ ಕೇಳಿದ್ರು ಕೊಡ್ತಿರ್ಲಿಲ್ಲ. ಇಲ್ಲಿ ನೋಡಿ ಸೇವಂತಿಗೆ ಅಂದರೆ 2 ಥರ ಸೇವಂತಿಗೆ ಇದೆ. ಒಂದು ಚಿಕ್ಕದು ಪುಟ್ಟು ಬಿಡುತ್ತೆ ಅಲ್ಲ, ಅಂದರೆ ಅದು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇನ್ನೊಂದು ಎಲ್ಲೋ ಥರ ಕಾಣಿಸ್ತಾ ಇದೆ, ಲೈಟ್ ಎಲ್ಲೋ. ಆ ಥರ 2 ಥರ ಹಾಕಿದ್ರು. ಇಲ್ಲಿ ಸಸಿಗಳ ಹಾಕಿರ್ತಾರಲ್ಲ, ಅವ್ರನ್ನ ಕೇಳಿ ಸಸಿ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಆಲ್ರೆಡಿ ಸಸಿಗಳನ್ನ ನೆಟ್ಬಿಟ್ಟಿದ್ರು. ಹಾಗೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಬರೀ ಎಷ್ಟು ಒಂದು ಕವರ್ಗೆ ಪೂರ್ತಿ ಹಾಕಿಟ್ಟಿರ್ತಾರೆ. 50 ರುಪೀಸ್ ಅಂತ ಹೇಳಿದ್ರು. ಎಲ್ಲರೂ ತೊಗೊಂಡ್ವಿ. ಯಾಕಂದರೆ ಡೈರೆಕ್ಟು ನಾವು ಯಾರು ಬೆಳೆದಿರ್ತಾರೆ ಅವ್ರ ಹತ್ರದಿಂದ ತೊಗೊಳ್ಳೋದು ತುಂಬಾ ಮುಖ್ಯ. ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಬಟ್ ಅದರ್ವೈಸು ಚೆನ್ನಾಗಿ ಬಾಳಿಕೆ ಬರೋದಿಲ್ಲ. ಸೊ ಹಾಗಾಗಿ ಅಲ್ಲೇ ತೊಗೊಂಡ್ವಿ. ಇನ್ನು ನಮಗೂ ಕೂಡ ಲೇಟ್ ಆಗಿತ್ತು. ಅಮ್ಮನ ಆಂಟಿ ಎಲ್ಲರನ್ನೂ ಕೂಡ ಬಿಟ್ಬಿಟ್ಟು ಹಾಗೆ ಸ್ವಲ್ಪ ಹೂವಿನ ಗಿಡಗಳು ಬೇಕಿತ್ತು. ನರ್ಸರಿ ಇತ್ತು ಬೆಳಗುಳ್ದ ಹತ್ರ. ಅಲ್ಲೊಂದು ನರ್ಸರಿಗೆ ಹೋಗಿ ಹೂವಿನ ಗಿಡ ಎಲ್ಲ ತೊಗೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.